ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡ್ಬಿಟ್ಟು ನಾನು ಇಡ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಬೇಸಿಗೆ ಕಾಲ ಇರೋದಕ್ಕೆ ರಾಗಿ ಹಿಟ್ಟು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇವಾಗ ನಾನು ಇದನ್ನು ಇಡ್ಲಿ ಮಾಡ್ತೀನಿ, ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ರಾಗಿ ಹಿಟ್ಟು ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಹೆಲ್ತಿ ಇರೋದಿದು ಇಡ್ಲಿ ಮಾಡೋದು. ಇವಾಗ ಇದನ್ನು ನಾನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಒಂದು ಬಟ್ಲು ಇಟ್ಕೋಬೇಕು. ಬಟ್ಲು ಇಟ್ಕೊಂಡ್ಬಿಟ್ಟು ಒಂದು ಬಟ್ಲು ನಾವು ರಾಗಿ ಹಿಟ್ಟು ಹಾಕೋಣ. ಅದ್ರ ಜೊತೆಗೆ ನಾನು ಒಂದು ಬಟ್ಲು ರವೆ ಹಾಕ್ತಾಯಿದ್ದೀನಿ. ಇವಾಗ ನಾವು ಮುಕ್ಕಾಲು ಬಟ್ಲಟ್ಟು ಒಂದು ಮೊಸರು ತೊಗೊಳ್ಳೋಣ. ಮೊಸರು ಹಾಕ್ಬಿಟ್ಟು ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, 1 ಸ್ಪೂನ್ ಆಗೋಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇಡ್ಲಿ ಮಾಡೋದ್ರಿಂದ ಮಿಕ್ಸ್ ಮಾಡಿಬಿಟ್ಟು ಒಂದು 15ರಿಂದ 20 ನಿಮಿಷ ಇಡಬೇಕು. ನೀವು ಜಾಸ್ತಿ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಸಿಟ್ರಂತೂ ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಮಾತ್ರ ಸೂಪರಾಗಿರುತ್ತೆ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಬೇಕಾದ್ರೆ ಮೊಸರು ಜಾಸ್ತಿ ನೀವು ಹುಳಿ ಬೇಕನ್ಸಿದ್ರೆ ನೀವು ಜಾಸ್ತಿನೂ ಮೊಸರು ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ನಾನು ಇದೇ ಬಟ್ಲಲ್ಲಿ ನಾನು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸಿ ಇಡೋಣ. ಇದನ್ನು ಸ್ವಲ್ಪನೂ ಗಂಟಾಗಲ್ಲ, ಏನೂ ಇಲ್ಲ, ನಿಧಾನಕ್ಕೆ ನೀರು ಹಾಕ್ಕೊಂಡು ನಾವು ಕಲಿಸ್ಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಈ ಥರ ಇದನ್ನು ಕಲಸಿ ಇಡೋದು. ನಾವು ಹೇಗೆ ಈಗ ಅಕ್ಕಿ ರುಬ್ಬಿ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಇದನ್ನು ಆ ಥರನೇ ರವೆ ಹಾಕಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಇಟ್ಬಿಟ್ಟು ನಾವು ಇಡ್ಲಿ ಮಾಡಿದರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗೆಲ್ಲ ರಾಗಿ ಹಿಟ್ಟಿಂದು ಎಲ್ಲ ರೊಟ್ಟಿ ಆಗಿರ್ಬೋದು, ವಡೆ ಆಗಿರ್ಬೋದು, ಪಡ್ಡು, ರಾಗಿ ಗಂಜಿ, ರಾಗಿ ಅಂಬಲಿ ಎಲ್ಲನೂ ನೀವು ಮಾಡಿ ಕೊಡ್ಬೋದು. ಇವಾಗ ಬೇಸಿಗೆ ಕಾಲ ಇರೋದಕ್ಕೆ ನೀವು ಯಾವ ಥರ ಬೇಕಾದ್ರೂ ರಾಗಿ ಹಿಟ್ಟು ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಾನು ಇದು ಕಲಸಿರೋದು ರೆಡಿ ಆಯಿತು. ಒಂದು 20 ನಿಮಿಷ ಇದನ್ನು ನಾವು ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ಇನ್ನೂ ಸ್ವಲ್ಪ ಆವಾಗ ನೆನೆದ ನಂತರ ಇನ್ನೊಂದು ಅರ್ಧ ಗ್ಲಾಸ್ ನೀರು ಬೇಕಾಗುತ್ತೆ. ಆವಾಗ ನೋಡ್ಕೊಂಬಿಟ್ಟು ನಾವು ಇನ್ನೊಂದು ಸತಿ ಕಲಸೋಣ. ಇವಾಗ ನಾನು ಒಂದು ಮುಕ್ಕಾಲು ಬಟ್ಲು ಮೊಸರಿಗೆ 1 ಚಮಚಷ್ಟು ನೀರು, ಚಿಕ್ಕ ಚಂಬಲ್ಲಿ ನೀರು ಹಿಡಿದಿದೆ. ಇವಾಗ ಇದು 20 ನಿಮಿಷ ಆಗೋದ್ರಾಗ ನಾವು ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ನೋಡಿ, ಒಂದು 20 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ನಾವು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅಡುಗೆ ಸೋಡಾ ನಾವು ಒಂದು ಅರ್ಧ ಸ್ಪೂನಷ್ಟು ನಾವು ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನಾವು ಉಪ್ಪು ಕಡಿಮೆ ಆಗುತ್ತಂತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಫಸ್ಟೇ ನಾವು ಹಾಕಿದ್ವಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸೋಡಾ ಎಲ್ಲ ಮಿಕ್ಸ್ ಆಗಬೇಕು. ಅಡುಗೆ ಸೋಡಾ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮೊಸರು ಹಾಕಿರ್ತೀವಿ ಹಾಕಬೇಕಂತ ಏನೂ ಇಲ್ಲ, ತಕ್ಷಣ ಮಾಡೋದ್ರಿಂದ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ನೀವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಲೇಟಾಗಿ ಮಾಡೋಂಗಿದ್ರೆ 2 ಅವರು 3 ಅವರು ಮಾಡೋಂಗಿದ್ರೆ ಅಡುಗೆ ಸೋಡಾ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇಡ್ಲಿ ಪಾತ್ರೆ ತೊಗೊಂಡು ಬೇಯಕ್ಕೆ ನೀರು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ತಣ್ಣೀರಲ್ಲಿ ನೀವು ಇಡ್ಲಿ ಹಾಕಿ ಇಡಬಾರ್ದು. ಸ್ವಲ್ಪ ಫಸ್ಟು ಬಿಸಿ ಮಾಡೋಕ್ಕಿಟ್ಟು ಇವಕ್ಕೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು. ಇಡ್ಲಿ ಪಾತ್ರೆಗೆ ಈ ಥರ ನಾನು 2ಕ್ಕೂ ಎಣ್ಣೆ ಹಚ್ಕೋತೀನಿ. ನೋಡಿ, ಎಣ್ಣೆ ಹಚ್ಕೊಂಡಿದ್ದಾಯಿತು. ಇವಾಗ ನಾವೇನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ 2ಕ್ಕೂ ನಾವು ಇವಾಗ ಇಡ್ಲಿಗೆ ಹಾಕ್ಕೊಳ್ಳೋಣ. ಒಂದು ಫಸ್ಟೇ ನೀರು ಬೇಯಿಸೋಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ತಕ್ಷಣಕ್ಕೆ ಹಿಂಗಿಟ್ಬಿಟ್ರೆ ನೋಡಿ ಒಂದು 10 ನಿಮಿಷದಲ್ಲೇ ಇಡ್ಲಿ ರೆಡಿ ಆಗುತ್ತೆ. ಈಗ ಬೇಸಿಗೆ ಕಾಲ ಇರೋದಕ್ಕೆ ಈ ಥರದ್ದು ರಾಗಿ ಹಿಟ್ಟಿಂದ ಏನಾದರೂ ಯೂಸ್ ಮಾಡಿ ನೀವು ಅಡುಗೆಗಳು ಮಾಡ್ಕೊಂಡು ತಿನ್ಬೋದು. ರಾತ್ರಿ ಎಲ್ಲ ರಾಗಿ ಹಿಟ್ಟು ನೆನೆ ಇಟ್ಟು ಬೆಳಗ್ಗೆ ಎದ್ದು ಅಂಬಲಿ ಮಾಡ್ಕೊಂಡು ಕೊಡೋರು ತುಂಬ ಒಳ್ಳೆಯದು. ನೋಡಿ, ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ತೋರಿಸ್ತೇನೆ. ನೋಡಿ, ಇವಾಗ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೆ, ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗಿದೆ. ಇವಾಗ ನಾನು ಇಡ್ಲಿಗಳು ಹಾಕ್ಕೊಂಡು ರೆಡಿ ಮಾಡಿದ್ನಲ್ಲ, ಇವಾಗ ನಾವು ಇಡೋಣ. ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು, ಸೂಪರಾಗಿ ಇಡ್ಲಿ ರೆಡಿ ಆಗುತ್ತೆ. ಇವಾಗ ಮುಚ್ಚಳ ಮುಚ್ಚಿ ನಾವು 10ರಿಂದ 15 ನಿಮಿಷ ಬಿಡೋಣ. ಆಮೇಲೆ ನಂತರ ನಿಮಗೆ ಇಡ್ಲಿ ತೆಗೆದು ತೋರಿಸ್ತೀನಿ.
ನೋಡಿ ಇಡ್ಲಿ ರೆಡಿಯಾಗಿದೆ. ನಾನು ಇಳಿಸಿ ಕೆಳಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ತಣ್ಣಗಾಗಿದೆ ತೆಗಿತೀನಿ. ಇವಾಗ ಇಡ್ಲಿ ತೆಗೆದು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂತ. ಸೂಪರಾಗಿರುತ್ತೆ ಇದು. ರವೆ ಇಡ್ಲಿಕ್ಕಿಂತ ಆಮೇಲೆ ನಾವು ಅಕ್ಕಿ ಎಲ್ಲ ನೆನೆಸಿ ಮಾಡೋಕ್ಕಿಂತ ಇಡ್ಲಿನೂ ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಇಡ್ಲಿನೂ ನೀವು ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ ಈ ಇಡ್ಲಿ ಮಾತ್ರ. ರಾಗಿ ಹಿಟ್ಟಿನ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು. ನಾನು ಇದೆಲ್ಲನೂ ತಗೊಂಬರ್ತೀನಿ ಬನ್ನಿ. ನೋಡಿ ಎಲ್ಲ ಇಡ್ಲಿನೂ ನಾನು ತೆಗೆದಿದ್ದೀನಿ. ಆಟ್ ಬಾಕ್ಸ್ಗೆ ಹಾಕಿ ಮುಚ್ಚಿಟ್ರೆ ನೀವು ಮಧ್ಯಾಹ್ನವರೆಗೂ ನೀವು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಅಷ್ಟೇ ಸಾಫ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಇಡ್ಲಿನೂ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಬಟ್ಲು ರಾಗಿ ಹಿಟ್ಟು, ಒಂದು ಬಟ್ಲು ರವೆ ಇದ್ದರೆ ಸಾಕು. ಸೂಪರಾಗಿ ಒಂದು 20 ನಿಮಿಷದಲ್ಲೇ ನಾವು ಇಡ್ಲಿ ಮಾಡ್ಕೊಂಡು ತಿನ್ಬೋದು. ರಾಗಿ ಹಿಟ್ಟು ರವೆ ಮಿಕ್ಸ್ ಮಾಡಿ ನಾನು ಇಡ್ಲಿ ಮಾಡಿರೋದು. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.